ಒಬ್ರಿಗೊಬ್ರಿಗೂ ಸಂಬಂಧನೇ ಇರದೇ ಇರುವಂಥ ನಾವು ನಿಧಾನಕ್ಕೆ ಅದು ಹೇಗೆ ಸಂಬಂಧಗಳು ಹೊಸದಾಗಿ ಹುಟ್ಕೊಳ್ಳುತ್ತೆ. ದಯವಿಟ್ಟು ನಿಲ್ಲಿಸಬೇಡಿ, ಯೂಟ್ಯೂಬ್ ಕಂಟಿನ್ಯೂ ಮಾಡಿ. ಅದಕ್ಕೆ ಮುಖ್ಯ ಕಾರಣನೇ ನೀವೆಲ್ಲರೂ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಇವತ್ತು ಲೈಟ್ ಕಡಿಮೆ ಇದೆ, ಯಾಕಂದರೆ ಬೆಳಗ್ಗೆನೇ ಕರೆಂಟ್ ಹೋಗಿದ್ದು, ಇನ್ನು ಸಂಜೆವರೆಗೂ ಕರೆಂಟ್ ಬರಲ್ಲ. ಸೊ ಇದೇನು ಇವಾಗ ನ್ಯಾಚುರಲ್ ಲೈಟ್ ಇದೆ, ಅದರಲ್ಲೇ ಇವಾಗ ನಾನು ಮಾತು ಸ್ಟಾರ್ಟ್ ಮಾಡಿದೆ. ಸೊ ಇವತ್ತು ಈ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿರೋ ಕಾರಣ, ಅದಕ್ಕೆ ಮುಖ್ಯ ಕಾರಣನೇ ನೀವೆಲ್ಲರೂ. ಸೊ ಮೊದಲನೇದಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ನಿಮ್ಮ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಲ್ಲಿಸ್ತಾ ಇದ್ದೀನಿ. ಸೊ ಇವತ್ತು ಮಾತು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಏನು ಮಾತಾಡಬೇಕು ಅಂತ ಏನೋ ಅಂದ್ಕೊಂಡೆ, ಸ್ಟಾರ್ಟ್ ಮಾಡಿದ್ಮೇಲೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ಲಾಸ್ಟ್ ವಿಡಿಯೋ ಹೇಳಿದೆ ನಿಮಗೆ, ನಾನು ಇನ್ಮೇಲೆ ವಿಡಿಯೋ ಮಾಡೋಕ್ಕಾಗಲ್ಲ, ನಿಲ್ಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಏನು ಹೇಳ್ತೀರಾ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಬಂದಂಥ ಉತ್ತರ ಕಮೆಂಟ್ ಸೆಕ್ಷನಲ್ಲೇ ಇದೆ. ನಾನು ಕೇಳಿದ್ದು ಲಾಸ್ಟಲ್ಲಿ ಒಂದೇ, ಕಂಟಿನ್ಯೂ ಮಾಡಬೇಕು ಅಂತನ್ನೋದಾದರೆ ಗ್ರೀನ್ ಹಾರ್ಟ್ ಹಾಕಿ, ಹಾಗೆ ಬೇಡ ನಿಲ್ಲಿಸಿ ಅಂತನ್ನೋದಾದರೆ ಬ್ಲ್ಯಾಕ್ ಹಾರ್ಟ್ ಹಾಕಿ ಅಂತ ನಾನು ಕೇಳಿದ್ದೆ. ಇದೊಂದು ಖುಷಿ ವಿಷಯ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಒಂದೇ ಒಂದು ಬ್ಲ್ಯಾಕ್ ಹಾರ್ಟ್ ಕೂಡ ಇಲ್ಲ. ಒಂದು ಬ್ಲ್ಯಾಕ್ ಹಾರ್ಟ್ ಬಂತು, ಆದರೆ ಅವರು ನೀವು ನಿಲ್ಲಿಸಿ ಅಂತ ಎಲ್ಲೂ ಹೇಳಿಲ್ಲ. ಯಾಕೆ ನಿಲ್ಲಿಸ್ತಾ ಇದ್ದಾರೆ, ಕಾರಣ ಹೇಳಿ ಅಂತ ಕೇಳಿದರು. ಬ್ಲ್ಯಾಕ್ ಹಾರ್ಟ್ ಹಾಕಿದ್ರು ಕೂಡ ಕಾರಣ ಏನು ಅಂತ ಕೇಳಿದ್ದಾರೆ. ಅದು ಒಂದು ಕಮೆಂಟ್ ಬಿಟ್ಟರೆ ಸುಮಾರು ಒಂದು 1800ಕ್ಕೂ ಹೆಚ್ಚು ಮೆಸೇಜಸ್ ಬಂದಿದೆ, ಕಮೆಂಟ್ಸ್ ಬಂದಿದೆ. ನಿಲ್ಲಿಸ್ಬೇಡಿ, ನೀವು ಮುಂದುವರಿಸಿ ಅಂತ ಗ್ರೀನ್ ಹಾರ್ಟ್ ಹಾಕಿ. ಎಷ್ಟೋ ಜನ ಪ್ರೀತಿಯಿಂದ ಕಮೆಂಟ್ ಮಾಡಿದ್ದೀರಾ. ಬರೀ ಕಮೆಂಟ್ ಸೆಕ್ಷನಲ್ಲಿ ಅಷ್ಟೇ ಇಲ್ಲ, ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ನನ್ನ ಬಿಸ್ನೆಸ್ ಫೋನ್ಗೂ ಕೂಡ ಕಾಲ್ಸ್ ಬರುತ್ತೆ, ಅಲ್ಲೂ ಕೂಡ ಮೆಸೇಜ್ ಬರುತ್ತೆ. ಒಬ್ರು ಹತ್ಕೊಂಡು ಹೇಳಿದ್ದಾರೆ, ವಿಡಿಯೋ ನೋಡಿದ ಕೂಡಲೇ ನಾನು ನಿಮ್ಮಿಂದ ಎಷ್ಟು ಕಲ್ತಿದ್ದೀನಿ ಅಂತ ಹೇಳಿ ವಾಯ್ಸ್ ಮೆಸೇಜ್ ಕಳಿಸಿದ್ರು. ಹಾಯ್ ಮ್ಯಾಮ್, ನಮಸ್ತೆ. ನಿಮ್ಮದು ವಿಡಿಯೋ ಈಗಷ್ಟೇ ನೋಡಿದೆ ನಾನು. ಪ್ಲೀಸ್ ನೀವು ದಯವಿಟ್ಟು ಇದು ಮಾಡಲ್ಲ ಅಂತ ಮಾತ್ರ ಹೇಳ್ಬೇಡಿ. ಯೂಟ್ಯೂಬ್ ಚಾನಲ್ ನನಗೆ ಕಂಟಿನ್ಯೂ ಮಾಡಿ. ನೀವು ಹೇಳಿದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಯಿತು, ಅಳು ಬರೋಕ್ಕೆ ಶುರು ಆಯಿತು. ನೀವೊಂಥರ ಹಿಂಸೆ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದೀರಾ. ಒಂಥರ ಮಕ್ಕಳ ಬಗ್ಗೆ ಆಗಲಿ, ನೀವು ಮಕ್ಕಳನ್ನ ಸಾಕಿರೋ ಬಗ್ಗೆ ಆಗಲಿ ತುಂಬ ಹೆಮ್ಮೆ ಇದೆ. ದಯವಿಟ್ಟು ನಿಲ್ಲಿಸಬೇಡಿ, ಯೂಟ್ಯೂಬ್ ಕಂಟಿನ್ಯೂ ಮಾಡಿ. ಒಂಥರ ನೀವು ಸ್ಫೂರ್ತಿ ಇದ್ದಂಗೆ ಒಂಥರ ಚೆನ್ನಾಗಿ ಮಾಡ್ತೀರಾ. ನಿಮಗೂ ಒಳ್ಳೇದಾಗಲಿ, ನಿಮ್ಮ ಕುಟುಂಬಕ್ಕೂ ಒಳ್ಳೇದಾಗಲಿ, ನಿಮ್ಮ ಮಕ್ಕಳ ಫ್ಯೂಚರ್ ತುಂಬ ಚೆನ್ನಾಗಾಗಲಿ. ಗಾಡ್ ಬ್ಲೆಸ್ ಯು ಮ್ಯಾಮ್. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಮುಟ್ಟುತ್ತೆ ನೀವು ಆ ಥರ ಎಲ್ಲ ಹೇಳೋ ಮಾತು. ನಿಮ್ಮಿಂದ ನಾನು ತುಂಬ ಕಲ್ತಿದ್ದೀನಿ, ನಿಲ್ಲಿಸ್ಬೇಡಿ ನೀವು ಅಂತ ಹೇಳಿ. ನನಗೆ ಅಮ್ಮ ಇಲ್ಲ, ನಿಮ್ಮಿಂದ ನಾನು ಭಾಳಷ್ಟು ಕಲ್ತಿದ್ದೀನಿ, ಇನ್ನೂ ಮುಂದುವರಿಸಿ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾರೆ. ಎಷ್ಟೋ ಜನ ಸಿಕ್ಕಿರೋರು, ನಾನೆಲ್ಲೋ ಮಾಲ್ಗೆ ಹೋಗಿರ್ತೀನಿ ಅಥವಾ ಮೆಟ್ರೋಗೆ ಹೋಗಿರ್ತೀನಿ ಅಥವಾ ಎಲ್ಲೋ ತರಕಾರಿ ತರಕ್ಕೆ ಹೋಗಿರ್ತೀನಿ, ಅಲ್ಲಿ ಸಿಕ್ಕಿದವ್ರು ಕೂಡ ನಿಲ್ಲಿಸ್ಬೇಡಿ, ಮುಂದುವರಿಸಿ. ಯಾಕೆ ನಿಲ್ಲಿಸ್ತಾ ಇದ್ದೀರಾ? ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ, ನಿಲ್ಲಿಸ್ಬೇಡಿ. ಯಾರ್ದು ಬ್ಲಾಗ್ ನಾನು ನೋಡ್ತಾ ಇಲ್ಲ, ನಿಮ್ಮೊಬ್ಬರದೇ ನಾನು ಬ್ಲಾಗ್ ನೋಡ್ತಿರೋದು, ನಿಲ್ಲಿಸ್ಬೇಡಿ, ಬೋರ್ ಆಗುತ್ತೆ ನನಗೆ, ಕಂಟಿನ್ಯೂ ಮಾಡಿ ಅಂತ. ಸೊ ಈ ಥರ ಹಲವಾರು ಮೆಸೇಜಸ್ ನಾನು ಕೌಂಟ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಮೆಸೇಜಸ್, ಅಷ್ಟು ಕಮೆಂಟ್ಸ್ ಬಂದಿದೆ. ನಾನು ಯಾರೋ ನೀವ್ಯಾರೋ, ಒಬ್ರಿಗೊಬ್ರಿಗೂ ಸಂಬಂಧನೇ ಇರದೇ ಇರುವಂಥ ನಾವು ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಬಂದ ಕೂಡಲೇ ನಿಧಾನಕ್ಕೆ ಅದು ಹೇಗೆ ಸಂಬಂಧಗಳು ಹೊಸದಾಗಿ ಹುಟ್ಕೊಳ್ಳುತ್ತೆ. ನಿಮ್ಮ ಮನಸ್ಸಲ್ಲಿ ನನಗೂ ಒಂದು ಸಣ್ಣದೊಂದು ಸ್ಥಾನ ಕೊಟ್ಟು, ಅಕ್ಕ ಅಂತನೋ, ತಂಗಿ ಅಂತನೋ, ಅಮ್ಮ ಅಂತನೋ, ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ನೀವು ನಮ್ಮವರು ಅಂತ ಅಂದ್ಕೊಂಡು ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸುವಂಥ ನಿಮಗೆ ನಾನು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸದಾ ನಿಮಗೆ ಚಿರಋಣಿಯಾಗಿರಬೇಕು ಅಂತಷ್ಟೇ ನಾನು ಬಯಸ್ತೀನಿ. ಸೊ ನಿಜಕ್ಕೂ ತುಂಬ ಖುಷಿಯಾಗುತ್ತೆ. ನಾನು ಆಗಲೇ ಹೇಳ್ದಂಗೆ ಸಂಬಂಧಗಳೇ ಕಿತ್ತು ಹೋಗ್ತಾ ಇದೆ. ಸೊ ರಕ್ತ ಸಂಬಂಧದಲ್ಲಿ ಯಾವುದಕ್ಕೂ ಬೆಲೆನೇ ಇಲ್ಲದೇ ಇರುವಂಥ ಇಂಥ ಸಂದರ್ಭದಲ್ಲಿ ಹೊಸ ಸಂಬಂಧಗಳು ಹುಟ್ಕೊಂಡಾಗ ಆ ಸಂಬಂಧಗಳನ್ನು ಬಿಡಿಸ್ಕೊಳ್ಳೋದು ಕೂಡ ಅಷ್ಟು ಸುಲಭ ಅಲ್ಲ, ಅದನ್ನು ಕಳ್ಕೊಳ್ಳೋದು ಸುಲಭ ಅಲ್ಲ ಅಂತ ಅನ್ಸುತ್ತೆ. ಸೊ ಈ ವಿಷಯದ ಬಗ್ಗೆ ನಾನು ಮಕ್ಕಳ ಜೊತೆಗೂ ಕೂಡ ಮಾತಾಡ್ದೆ, ನಾನು ವ್ಲಾಗ್ ನಿಲ್ಲಿಸ್ಬೇಕು ಅಂತ ಅದ್ರ ಬಗ್ಗೆ. ಅದಕ್ಕೆ ಮಕ್ಕಳು ಏನು ಹೇಳಿದ್ದಾರೆ ಅಂತ ಅದನ್ನು ಕೂಡ ನೋಡೋಣ ಬನ್ನಿ. ಯಾಕೆ ನೀವು ಸ್ಟಾಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು?
ಅದೇ ಹೇಳಿಲ್ವ, ಇವಾಗ ಎಲ್ಲಾನು ಮ್ಯಾನೇಜ್ ಮಾಡಕ್ ಕಷ್ಟ ಆಗ್ತಿದೆ. ಜೊತೆಗೆ ಯೂಟ್ಯೂಬ್ ಮಾಡೋರು ಇವಾಗ ದಿನಕ್ಕೆ ಸುಮಾರು ಜನ ಹುಡ್ಕೋತಾ ಇದಾರೆ. ಅಲ್ಲಿ ನಾನು ಹೊಸದಾಗಿ ವಿಡಿಯೋಗೋಸ್ಕರ ಕಂಟೆಂಟ್ ಕ್ರಿಯೇಟ್ ಮಾಡಲ್ಲ. ನನ್ನ ಹತ್ರ ಕಂಟೆಂಟ್ ಇದ್ರೆ ಮಾತ್ರ ನಾನು ವಿಡಿಯೋ ಮಾಡ್ತೀನಿ. ಸೊ ಎಲ್ಲ ನನ್ನ ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲ ಸಿಗ್ತಾ ಇರ್ಲಿಲ್ಲ. ನಾನು ತುಂಬಾ ಟೈಮ್ ತಗೋತೀನಿ ಒಂದು ವಿಡಿಯೋ ಮಾಡಕ್ಕೆ, ವಾಯ್ಸ್ ಓವರ್ ಮಾಡಕ್ಕೆ, ಅಪ್ಲೋಡ್ ಮಾಡಕ್ಕೆ. ಏನೇ ವಿಷಯ ಹೇಳ್ಬೇಕಾದ್ರೆ ಅದ್ರ ಹಿಂದೆ ನಾನು ಕೂಡ ಸುಮಾರು ಹೋಮ್ವರ್ಕ್ ಮಾಡಿರ್ತೀನಿ. ಸೊ ಇಷ್ಟೆಲ್ಲ ನಾನು ಶ್ರಮ ಪಟ್ರು ಎಲ್ಲೋ ಅದಕ್ಕೆ ಸರಿಯಾದ ಬೆಲೆ ಸಿಕ್ಕಿಲ್ಲ. ಎಲ್ಲೋ ಒಂದ್ ಕಡೆ ನಂಗೆ ಅದು ಅಸಮಾಧಾನ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಇದು ನಿಲ್ಲಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನಿಮ್ ಕಾಂಟೆಂಟ್, ನಿಮ್ ವಿಡಿಯೋಸ್ ನೋಡಕ್ಕೆ ಅಂತ ವ್ಯೂವರ್ಸ್ ಇದಾರೆ ತಾನೆ, ಅವ್ರಿಗೆ ಇಷ್ಟ ಆಗುತ್ತೆ ಅವ್ರಿಗೋಸ್ಕರ ಮಾಡಿ. ಫ್ಯಾಬ್ರಿಕೇಟೆಡ್ ಕಾಂಟೆಂಟ್ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ. ನಮ್ದು ಒರಿಜಿನಾಲಿಟಿ ಏನಿದೆ ಅದನ್ನ ನಾವು ಶೋಕೇಸ್ ಮಾಡ್ಬೇಕಷ್ಟೆ. ಓಕೆ, ನಿನ್ಸಕ್ಕೆ ನಾವು ಬಿಡಿ. ಬಟ್ ನಮ್ದು ಏನಿದೆ, ಇಟ್ ಹ್ಯಾಸ್ ಟು ಬಿ ಯೂಸ್ಫುಲ್. ನಾವೇನು ಬ್ಲಾಗ್ ಅಥವಾ ಏನಾದ್ರು ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ರೆ ಇಟ್ ಹ್ಯಾಸ್ ಟು ಬಿ ಯೂಸ್ಫುಲ್. ಒಬ್ರಿಗೆ ಯೂಸ್ ಆಗಬೇಕು, ಆ ಥರನೇ ಮಾಡೋದು. ಸೊ ಇದು ನಿಮ್ಗೆ ಅಂತ ವ್ಯೂವರ್ಸ್ ಇದಾರೆ, ಅವ್ರಿಗೋಸ್ಕರ ಕಾಂಟೆಂಟ್ ಕ್ರಿಯೇಟ್ ಮಾಡಿ. ನೀವು ವ್ಯೂವರ್ಸ್ ಬೇಕು ಅಂತ ಕಾಂಟೆಂಟ್ ಕ್ರಿಯೇಟ್ ಮಾಡಬಾರ್ದು. ವ್ಯೂವರ್ಸ್ ಒಂದು ಯೂಟಿಲೈಸ್ ಆಗುತ್ತೆ. ವ್ಯೂವರ್ಸ್ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಂಗೆ ಏನಂದ್ರೆ ರೀಚ್ ಆಗ್ತಿಲ್ಲ, ಜನಕ್ಕೆ ರೀಚ್ ಆಗ್ಬೇಕು. ನೀವು ಹೆಚ್ಚಾಗಿ ಜನಕ್ಕೆ ಶೇರ್ ಮಾಡಬೇಕು, ಒಳ್ಳೆ ಕಾಂಟೆಂಟ್ ಇರೋದನ್ನ ಶೇರ್ ಮಾಡಿ ಅಂತಷ್ಟೇ ನಾನು ಕೇಳ್ಕೊತೀನಿ. ಸೊ ಸಪೋರ್ಟ್ ಮಾಡಿ. ಮಮ್ಮಿ ಅದು ಸುಮ್ಮನೆ ಅದು ಓಕೆ ಇದು ಓಡುತ್ತೆ, ಇದು ಮಾಡಿದ್ರೆ ಈ ತರ ಪಾಪ್ಯುಲರ್ ಆಗುತ್ತೆ ಅಂತ ಅಲ್ಲ, ಒಬ್ರು ಯೂಸ್ ಆಗುತ್ತೆ ಅಂತ ಮಾತ್ರ ಕಾಂಟೆಂಟ್ ಕ್ರಿಯೇಟ್ ಮಾಡೋದು. ಸೊ ಅವ್ರು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾ ಇರಬೇಕು, ಈ ತರ ಯೂಸ್ಫುಲ್ ಟಿಪ್ಸ್ ಟ್ರಿಕ್ಸ್ ಎಲ್ಲ ಕೊಡ್ತಾ ಇರಬೇಕು. ಅಂದ್ರೆ ಸಪೋರ್ಟ್ ಮಾಡಿ ಅವ್ರು ಮಾಡ್ತಾನೆ ಇರ್ತಾರೆ. ನಾನು ಹೇಳ್ತಾ ಇದ್ದೆ, ಪ್ರಿಯಾ ಬಂದ್ಮೇಲೆ ಇನ್ನೇನು ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ, ಆಲ್ಟರ್ನೇಟ್ ಡೇಸ್ ಅಲ್ಲಿ ವಿಡಿಯೋ ಹಾಕ್ತೀನಿ ಅಂತೆಲ್ಲ ತುಂಬಾ ಹೇಳಿದ್ದೆ. ಸೊ ವಿಷಯ ಏನು ತುಂಬಾ ಇರುತ್ತೆ, ಬಟ್ ನಮ್ಗೆ ಅದನ್ನ ವಿಡಿಯೋ ಮಾಡಕ್ಕಾಗ್ಲಿ ಅಥವಾ ಅದನ್ನ ಏನೋ ಎಡಿಟ್ ಮಾಡಿ ಪೋಸ್ಟ್ ಮಾಡಕ್ ಸುಮಾರು ಟೈಮ್ ತಗೊಳತ್ತೆ. ಅಟ್ ದ ಸೇಮ್ ಟೈಮ್ ನಮ್ ಬಿಸ್ನೆಸ್ ಇದ್ದಿದ್ರಿಂದ ಹಂಗಾಗಿ ಡಿಸಿಷನ್ ನಾನು ತಗೋಬೇಕಾಯ್ತು. ಇದ್ರ ಬಗ್ಗೆ ಪ್ರಿಯಾ ಏನ್ ಹೇಳ್ತಾಳ ಕೇಳೋಣ. ಯಾಕಂದ್ರೆ ಪ್ರಿಯನು ಕೂಡ ಇದಕ್ ಮುಂಚೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅವಳು ಮಧ್ಯದಲ್ಲಿ ಇಲ್ಲಿಂದ ಹೋಗ್ಬೇಕಾದ್ರೆ ನನ್ನ ಒಂದು ಏನೋ ಜರ್ನಿನ ಡಾಕ್ಯುಮೆಂಟ್ ಮಾಡ್ಬೇಕು ಅಂತ ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಅವಳು ಕೂಡ ಬ್ಯುಸಿ ಆಗ್ಬಿಟ್ಟು ಎಲ್ಲ ಒಂದ್ ಕಡೆ ಅವಳಿಗೂ ಅದನ್ನ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಸುಮಾರು ಜನ ಕೇಳ್ತಾ ಇದ್ರು ಯಾಕೆ ಪ್ರಿಯಾ ಬ್ಲಾಗ್ ಹಾಕ್ತಾ ಇಲ್ಲ ಅಂತ. ಸುಮಾರು ಜನ ಕೇಳ್ತಿದ್ ಕಾರಣನೇ ಈ ತರ ಕೆಲ್ಸದ ಮಧ್ಯದಲ್ಲಿ ಬ್ಯುಸಿ ಆಗೋಗ್ತೀವಿ, ಎಲ್ಲಾ ಕಡೆಗೂ ಮ್ಯಾನೇಜ್ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ನಾನು ಬಿಸ್ನೆಸ್ ನಿಲ್ಲಿಸ್ಬೇಕು ಅಂತ ಅಂದಾಗ್ಲೂ ಕೂಡ ಎಷ್ಟೋ ಜನ ಕಮೆಂಟ್ಸ್ ಮಾಡ್ತಾ ಇದ್ರು, ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ರು. ಅವಾಗ ನಾನು ಮತ್ತೆ ಕೆಲವು ವಿಷಯಗಳನ್ನ ಎಲ್ಲರೂ ಎಕ್ಸ್ಪ್ರೆಸ್ ಮಾಡ್ಕೊಂಡಾಗ ಇಲ್ಲ ಕಂಟಿನ್ಯೂ ಮಾಡ್ಬೇಕು ಅಂತ ಅನಿಸ್ತಾ ಇತ್ತು. ಆಮೇಲೆ ಇವಾಗ ವಿಡಿಯೋ ನಿಲ್ಸ್ಬೇಕು ಅಂತ ಅನ್ಸ್ದಾಗ್ಲೂ ಕೂಡ, ಬ್ಲಾಗ್ ಮಾಡೋದು ನಿಲ್ಸ್ಬೇಕು ಅಂತ ಅನ್ಸ್ದಾಗ್ಲೂ ಕೂಡ 1% ಕೂಡ ಯಾರು ಬೇಡ ಅಂತ ಹೇಳಿಲ್ಲ. ನಿನ್ನೆ ಮೆಟ್ರೋಗೆ ಹೋದಾಗ ಒಬ್ರು ಸಿಕ್ಕಿದ್ರು, ಅವರು ಅಷ್ಟೇ ಹೇಳ್ತಾ ಇದ್ರು ಸ್ಟಾಪ್ ಮಾಡಬೇಡಿ, ಕಂಟಿನ್ಯೂ ಮಾಡಿ, ನೋಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಖುಷಿ ಆಯ್ತು. ಹೆಂಗ್ ಮಾಡ್ತಿರೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ನೀವೇನ್ ಮಾಡ್ತಿರೋ ಅದ್ ರಿಯಾಲಿಟಿ ನಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಆಸ್ ಇಟ್ ಈಸ್ ನಾವ್ ಹೆಂಗಿದೀವೋ ಅದನ್ನ ನಿಮ್ ಜೊತೆಗೆ ಹಂಚ್ಕೋತಾ ಇರೋದ್ರಿಂದ, ನೀವೆಲ್ಲರೂ ಅದೇ ತರ ಪ್ರೀತಿ ತೋರಿಸ್ತಾ ಇರೋದ್ರಿಂದ ನಾನು ಇನ್ಮೇಲೆ ಇದನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಡಿಸಿಷನ್ ತಗೊಂಡಿದ್ದೀನಿ. ಸೊ ತುಂಬಾ ಕಷ್ಟನೇ ಆದ್ರೂ ಕೂಡ ಈ ಒಂದು ಬಾಂಧವ್ಯನ ಬಿಡಿಸ್ಕೊಳಕ್ ನಂಗೂ ಇಷ್ಟ ಇಲ್ಲ. ಎಲ್ಲೋ ವಾರದಲ್ಲಿ 2-3 ಬರ್ತಾ ಇರುವಂತ ವಿಡಿಯೋ ಇವಾಗ ಕಮ್ಮಿ ಆಗ್ಬೋದು, ವಾರಕ್ಕೆ ಅಟ್ಲೀಸ್ಟ್ ಒಂದು ವಿಡಿಯೋ ಹಾಕೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನೀವು ಕೂಡ ಸಪೋರ್ಟ್ ಮಾಡಿ, ನನ್ನ ಬಿಸ್ನೆಸ್ಗೂ ಕೂಡ ಸಪೋರ್ಟ್ ಮಾಡಿ, ಹಾಗೆ ಈ ರೀತಿ ಬ್ಲಾಗ್ಗೂ ಸಪೋರ್ಟ್ ಮಾಡಿ. ನಮ್ಮ ಫ್ಯಾಮಿಲಿ ಕಡೆಯಿಂದ, ನಮ್ಮೆಲ್ಲರ ಕಡೆಯಿಂದ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಏನಿದೆ ತುಂಬಾ ಮಾತಾಡಿಲ್ಲ ಪ್ರಿಯಾ ಬ್ಲಾಗ್ ಅಲ್ಲೆಲ್ಲೂ, ತುಂಬಾ ಕಮ್ಮಿ ಮಾತಾಡಿರೋದು. ಅದಕ್ಕೆ ಪ್ರಿಯನೇ ಕರ್ಕೊಂಡ್ಬಂದೆ, ಮಾತಾಡ್ತಿಲ್ಲ ಪ್ರಿಯಾ ಅಂತ. ನಾನು ಬಂದಾಗಿಂದ ಕ್ಯಾಮ್ರಾ ಫೇಸ್ ಮಾಡಿ ಮಾತಾಡಿದ್ದಿಲ್ಲ. ಮುಂಚೆ ಎಷ್ಟು ಮಾತಾಡ್ತಾ ಇದ್ದೆ, ಎಷ್ಟು ಇಂಟರಾಕ್ಟಿವ್ ಆಗಿ ಇರ್ತಾ ಇದ್ವಿ. ಬಟ್ ಬಂದಾಗಿಂದ ಆಗಿಲ್ಲ. ಬಟ್ ಬಿಕಾಸ್ ನಾನು ಬಂದ್ 1 month ಟೈಮ್ ತಗೊಂಡು ಮತ್ತೆ ಐ ಗಾಟ್ ಇನ್ ಟು ದ ಬಿಸ್ನೆಸ್. ಹರ್ಷಿತ್ ಎಲ್ಲ ಹೇಳ್ಕೊಟ್ಟ. ಸೊ ಇನ್ ಆರ್ಡರ್ಸ್ ಎಲ್ಲ ಪ್ರೊಸೀಡ್ ಮಾಡ್ತಾ ಇರೋದಾಗ್ಲಿ, ಅಕ್ಸೆಪ್ಟ್ ಮಾಡ್ತಾ ಇರೋದಾಗ್ಲಿ, ರಿಸೀವ್ ಮಾಡ್ತಾ ಇರೋದಾಗ್ಲಿ ಎಲ್ಲ ನಾನೇ. ಸೊ ಅದಕ್ಕೋಸ್ಕರ ಮಮ್ಮಿಗೂ ಟೈಮ್ ಸಿಕ್ಕಿಲ್ಲ, ನನಗೂ ಬಂದು ಮಾತಾಡಕ್ ಆಗಿಲ್ಲ. ಇತ್ತೀಚೆಗೆ ಬಿಡುವ ಟೈಮಲ್ಲಿ ಪ್ರಿಯಾ ಮತ್ತೆ ಹರ್ಷಿತ್ ಇಬ್ರು ಕೂಡ ಹೊರಗಡೆ ಹೋಗ್ತಿದ್ದಾರೆ, ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಅದನ್ನ ಮಧ್ಯದಲ್ಲಿ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಅಲ್ಲೂ ಕೂಡ ಇವರಿಬ್ರು ಕೂಡ ಒಂದು ಟ್ರೆಕ್ಕಿಂಗ್ ಹೋಗಿದ್ರು. ತುಂಬಾ ಚೆನ್ನಾಗಿತ್ತು. ಆ ಪ್ಲೇಸ್ ಬಗ್ಗೆ ಏನ್ ಅನ್ಸುತ್ತೆ? ಸ್ಕಂದಗಿರಿ ತುಂಬಾ ಚೆನ್ನಾಗಿತ್ತು. ನಾನು ಸೊ ವಾಟ್ ಆಕ್ಚುಲಿ ಹ್ಯಾಪನ್ ವಾಸ್, ನಾನು ಇಲ್ಲಿಂದ ಅಲ್ಲಿಗೆ ಹೋದಾಗ ಅಲ್ಲಿ ಬ್ಯಾಂಗ್ಳೂರ್ ಅವ್ರು ಇದ್ರಲ್ಲ, ಲೈಕ್ ಫಾರ್ ಎಕ್ಸಾಂಪಲ್ ಮೇಘನಾಸ್ ಬಿರಿಯಾನಿ ಮಿಸ್ ಮಾಡ್ಕೋತಾ ಇದ್ದೀನಿ, ರಾಮೇಶ್ವರಂ ಕ್ಯಾಫೆ ಫುಡ್ ಮಿಸ್ ಮಾಡ್ಕೋತಾ ಇದ್ದೀನಿ, ಅದು ಇದು ಎಲ್ಲ.
ಐ ನೆವರ್ ಟ್ರೈಡ್ ಎನಿಥಿಂಗ್. ಬೀಯಿಂಗ್ ಅ ಬ್ಯಾಂಗ್ಳೂರಿಯನ್, ನಂಗೆ ಅದೆಲ್ಲ ಏನು ಗೊತ್ತಿದ್ದಿಲ್ಲ. ಸೊ ನಾನು ಅಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ದೆ. ಆತರ ಅವ್ರು ಹೇಳ್ತಾ ಇದ್ರು. ಸೊ ಐ ನಾಟ್ ಟ್ರೈಡ್ ನೋ. ಸೊ ನಂಗೆ ಗೊತ್ತಿಲ್ಲ ಅದೆಲ್ಲ ಹೇಗಿರುತ್ತೆ ಅಂತ. ಇಟ್ ವಾಸ್ ಲೈಕ್ ಸ್ಕೂಲ್ಗೆ ಹೋಗ್ಬಾ, ಕಾಲೇಜ್ ಹೋಗ್ಬಾ, ಆ ತರ ಇರ್ತಾ ಇತ್ತು. ಅಂಡ್ ಐ ಡಿಸೈಡೆಡ್ ಐ ಹ್ಯಾವ್ ಟು ಎಕ್ಸ್ಪ್ಲೋರ್. ಬೀಯಿಂಗ್ ಅ ಬ್ಯಾಂಗ್ಳೂರಿಯನ್, ಬ್ಯಾಂಗ್ಳೂರಲ್ಲಿ ಏನೇನಿದೆ ಏನು ಗೊತ್ತಿದ್ದಿಲ್ಲ ನನಗೆ. ಐ ಫೆಲ್ಟ್ ಸೋ ಬ್ಯಾಡ್. ಸೊ ಅದಕ್ಕೆ ಬಂದ್ಮೇಲೆ ಐ ಹ್ಯಾವ್ ಟು ಎಕ್ಸ್ಪ್ಲೋರ್, ಐ ಹ್ಯಾವ್ ಟು ಮೂವ್ ಅರೌಂಡ್. ಅಲ್ಲಿ ಇದ್ಕೊಂಡೆ ಐ ಯೂಸ್ ಟು ಟ್ರಾವೆಲ್ ಅ ಲಾಟ್. ನಾನು ನನ್ನ ಫ್ರೆಂಡ್ ಇಬ್ರು ಹೋಗ್ತಾ ಇದ್ವಿ. ಅಷ್ಟು ಚೆನ್ನಾಗಿ ಕಂಟ್ರಿ ಟು ಕಂಟ್ರಿ ಹೋಗ್ತಾ ಇದ್ವಿ. ಬಟ್ ಬ್ಯಾಂಗ್ಳೂರ್ನ ನಾನು ನೀಟಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ಹೇಳಿ ಐ ಥಾಟ್ ಐ ಹ್ಯಾವ್ ಟು ಗೋ ಸ್ಟೆಪ್ ಔಟ್ ಆಫ್ ದ ಹೌಸ್ ಅಂತ ಅನ್ಕೊಂಡು ಮೊನ್ನೆ ಫಸ್ಟ್ ಟ್ರೆಕ್ ಹೋಗಿದ್ದು ಆಫ್ಟರ್ ಸೋ ಲಾಂಗ್. ತುಂಬಾ ಚೆನ್ನಾಗಿತ್ತು. ಇಟ್ ವಾಸ್ ಲೈಕ್ ರೀಚಾರ್ಜಿಂಗ್ ಯುವರ್ ಸೆಲ್ಫ್, ರೀಚಾರ್ಜಿಂಗ್ ಯುವರ್ ಸೋಲ್. ನೇಚರ್ ಮಧ್ಯೆ ಕಳೆದೋಗ್ತಾರೆ ಅಂತಾರಲ್ಲ ಹಾಗೆ ಆ ಎಕ್ಸ್ಪೀರಿಯನ್ಸ್ ಮಾಡೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ ಜೊತೆಗೆ ಶೇರ್ ಮಾಡ್ತಾ ಇದೀನಿ. ಸೊ ಪೂರ್ತಿಯಾಗಿ ಬ್ಲಾಗ್ ನೋಡಿ. ಮೇ ಬಿ ಇವತ್ತಿನ ಬ್ಲಾಗ್ ನಿಮಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಎಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. 1 second. ಈಗ ಸಮಯ ಆಗಿದೆ ಮಧ್ಯರಾತ್ರಿ 2:30 ಅಥವಾ 3 ಗಂಟೆ ಸಮಯ. ಈ 3 ಗಂಟೆ ಸಮಯದಲ್ಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಕಾಫಿ ರೆಡಿ ಆಗ್ತಿದೆ. ಇದು ಬೆಳಗ್ಗೆ ಅಂತನೂ ಅಲ್ಲ, ಮಧ್ಯರಾತ್ರಿಯ ಕಾಫಿ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ. ಟ್ರಕ್ಕಿಂಗ್ ಮಾಡುವಂಥವ್ರಿಗೆ ಇದೊಂದು ಪ್ರಶಸ್ತ ಸಮಯ. ಸ್ವಲ್ಪ ಬೇಗನೆ ಹೊರಟ್ರೆ ಅವರು ಯಾವುದಾದ್ರೂ ಬೆಟ್ಟಕ್ಕೆ ಹತ್ತುವಂಥ ಸಮಯ. ಸೂರ್ಯೋದಯ ಸಮಯಕ್ಕೆ ಕರೆಕ್ಟಾಗಿ ಅವರು ಬೆಟ್ಟದ ಮೇಲಿರೋಕ್ಕೆ ಚೆನ್ನಾಗಿರುತ್ತೆ. ಆ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸನ್ರೈಸ್ ನೋಡೋಕ್ಕೆ ಅಂತಲೇ ಸುಮಾರು ಜನ ಈ ಥರ ಮಿಡ್ ನೈಟಲ್ಲಿ ಹೊರಡ್ತಾರೆ. ಸೊ ಇವ್ರು ಹೋಗ್ತಾ ಇರೋವಂಥ ಒಂದು ಹಿಲ್ ಏನಿದೆ ಅಥವಾ ಗಿರಿ ಏನಿದೆ, ಬೆಟ್ಟ ಏನಿದೆ, ಮನೆಯಿಂದ ಸುಮಾರು ದೂರ ಇದೆ. ಸೊ 3 ಗಂಟೆಗೆ ಹೊರಡಬೇಕು ಅಂತ ಪ್ಲ್ಯಾನ್ ಇತ್ತು. ಆದರೂ ಕೂಡ ಸ್ವಲ್ಪ ಲೇಟ್ ಆಯಿತು. 3:30 ಆಯಿತು. ಫ್ರೆಂಡ್ಸ್ ಇಬ್ಬರು ಬರ್ತಿದ್ದಾರೆ. ಆ ಫ್ರೆಂಡ್ಸ್ ಜೊತೆಗೇ ಹರ್ಷಿತ್ ಮತ್ತು ಪ್ರಿಯಾ ಇಬ್ಬರು ಕೂಡ ಹೊರಟಿದ್ದಾರೆ. ಮೊದಲು ಸ್ವಲ್ಪ ಬಿಸಿ ಕಾಫಿ ಕುಡಿದ ನಂತರ ಬ್ರೇಕ್ಫಾಸ್ಟ್ ಕೂಡ ಸ್ವಲ್ಪ ತಿನ್ಕೊಂಡು ತೊಗೊಂಡು ಹೋಗ್ತೀವಿ ಅಂತ ಹೇಳಿದರು. ಬೆಟ್ಟ ಹತ್ತೋ ಅಷ್ಟರಲ್ಲಿ ಸುಸ್ತಾಗಿರುತ್ತೆ, ಸ್ವಲ್ಪ ತಿನ್ನೋದಕ್ಕೆ ಕೂಡ ತೊಗೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನ್ ಇಟ್ಕೊಂಡಿದ್ರು. ಹಾಗಾಗಿ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ. ಸೊ ಗೊಜ್ಜು ರಾತ್ರಿನೇ ರೆಡಿ ಮಾಡಿದ್ದಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಕಾಫಿ ಸ್ವಲ್ಪ ಕೊಟ್ಟು ನಂತರ ಡಬ್ಬಿಗೂ ಪ್ಯಾಕ್ ಮಾಡಿ ಕೊಟ್ಟಿದ್ದಾಯಿತು. ಮಫಿನಾ ನಾನು ನೋಡಿದ ತಕ್ಷಣ ಹೆಂಗ್ ಓಡುವಂತ ಗೊತ್ತಾ, ಅಲ್ಲಿಂದನೇ ಕುತ್ಕೊಂಡು ಬರ್ತದೆ. ತೋರಿಸಿ ಯಾರು ಮಾಡಿರೋದು ಸಿನಿಮಾ ಎಲ್ಲಿಗೆ ಹೋಗಿದ್ದೀನಿ ನಾನು? ಉಜ್ಜಿ ಕಲರ್ ಹೋಗ್ತದೆ, ಕಲರೇ ಚೇಂಜ್ ಆಗ್ತದೆ. ಎಲ್ಲ ಹೋಗ್ತಮ್ಮ. ನೀನು ನೈಟ್ ಬಿಟ್ ಮಾಡಕ್ಕೆ ಹೋಗಿದ್ದೆಮ್ಮ. ನೈಟ್ ಬಿಟ್ಟ ಫ್ರೆಂಡ್ ಮೀಟ್ ಮಾಡಕ್ಕೆ. ಹಾಲು ಕುಡಿ ಬಾಯ್ಲೆ. ಬಾಯ್ ಚಿನಿ, ಹುಷಾರು, ಫೋನ್ ಮಾಡಿ. ಈಗ ಟೈಮ್ ಆಗಿರೋದು 4 ಗಂಟೆ. ನಾವಿದ್ದು 2:30. ಮಕ್ಕಳಿಬ್ರು ಸ್ನಾನ ಮಾಡ್ಕೊಂಡು ಬರೋಷ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿ ಬಾಕ್ಸಿಗೆ ಪ್ಯಾಕ್ ಮಾಡಿ ಕಾಫಿ ಮಾಡಿಕೊಟ್ಟಿದ್ದಾಯಿತು. ಅವರಿಬ್ರು ಕೂಡ ಸ್ವಲ್ಪ ತಿನ್ಕೊಂಡು ಹೋದರು. ಆ್ಯಕ್ಚುಲಿ ಅವ್ರು ಹೋಗ್ತಿರೋದು ಟ್ರೆಕ್ಕಿಂಗ್ಗೆ ಅವರಿಬ್ರು ಫ್ರೆಂಡ್ಸ್ ಜೊತೆಗೆ. 2:30ಇಂದನೇ ಇವತ್ತಿನ ರೂಟೀನ್ ಅಂತ ಅನ್ನಿಸ್ತಾ ಇದೆ ನನಗೆ ಇವತ್ತು. ಆದರೂ ಕಣ್ಣೆಲ್ಲ ಚುಚ್ತಾ ಇದೆ, ಸ್ವಲ್ಪ ಹೊತ್ತು ಮಲ್ಕೋಬೇಕು. 2:30ಗೆ ಇದೆ. ನಾನು ಮಲ್ಕೊಂಡಿದ್ದು ಸ್ವಲ್ಪ ಲೇಟ್ ಆಗಿತ್ತು, 11:30 ಆಯಿತು. ತಿರುಗಿ 2:30 ಅವರಿಬ್ಬರನ್ನ ಎಬ್ಸೋಕ್ಕೆ ಅಂತಲೇ ಸ್ವಲ್ಪ ಬೇಗ ಇದ್ದಿದ್ದೆ. ಅಷ್ಟರಲ್ಲಾಗಲೇ ಪ್ರಿಯಾ ಇದ್ದು ಸ್ನಾನಕ್ಕೆ ಹೋಗಿದ್ಲು. ಪ್ರಿಯಾ ಬರೋಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಎಲ್ಲ ಡಬ್ಬಿಗೆ ಪ್ಯಾಕ್ ಮಾಡಿದ್ದಾಯಿತು. ಅವರಿಬ್ಬರು ಟ್ರೆಕ್ಕಿಂಗ್ ಹೋಗಿರೋದು ಸಪ್ತಗಿರಿಗೆ. ಇಲ್ಲಿಂದ ಒಂದು 70 ಕಿಲೋಮೀಟರ್ಸ್ ಏನೋ ಇದೆ ಅಂತ ಹರ್ಷಿತ್ ಹೇಳ್ತಾ ಇದ್ದ. ಸುಮಾರು ಒಂದು
ಇಲ್ಲಿಂದ 1 hour ಆಗುತ್ತೆ. ಮತ್ತು ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಮಧ್ಯದಷ್ಟು ವಾಪಸ್ ಬರ್ತಾರೆ. ಅಷ್ಟೊತ್ತವರೆಗೆ ನಾನು ಸ್ವಲ್ಪ ನಿದ್ದೆ ಮಾಡಿ ಎದ್ದು ಆ್ಯಸ್ ಇಟ್ ಈಸ್ ನಮ್ಮ ರುಟೀನ್ ವರ್ಕ್ ಸ್ಟಾರ್ಟ್ ಮಾಡೋಣ. ಆದರೆ ಇವತ್ತಿನ ರುಟೀನ್ ನನಗೆ ಸ್ಟಾರ್ಟ್ ಆಗಿರೋದು ನನಗೆ ಅನ್ನಿಸ್ತಿದೆ 2:30ಇಂದ. ನನ್ನ ಜೊತೆಗೆ ಮಫಿನ್ ಸ್ನೂಫಿ ಇಬ್ಬರು ಇದ್ಬಿಟ್ಟಿದ್ದಾರೆ. ಅವನೆಲ್ಲ ಹೊಟ್ಟೋಗ್ತಾನೆ. ಮಫಿನ್ ರಾತ್ರಿನೂ ಹೋಗ್ತಾನೆ ಮತ್ತು ಬೆಳಗ್ಗೆ ಬರ್ತಾನೆ 6 ಗಂಟೆಗೆ. ಬಾರೋ ಕಮ್ ಬಾ. ಡೈಲಿ ನೈಟಲ್ಲಿ ಆಚೆ ಹೊಟ್ಟೋಗ್ತಾನೆ. ಈಗ ಅದೆಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ. ಇವಾಗ ಬಂದಿದ್ದಾನೆ. ಸರಿ, ಸ್ವಲ್ಪ ಹೊತ್ತು ಮಲ್ಕೊಂಡು ನಿದ್ದೆ ಮಾಡಿದ್ದು ಆನಂತರ ಇವತ್ತಿನ ರುಟೀನ್ ಸ್ಟಾರ್ಟ್ ಮಾಡೋಣ. ಟೈಮಿಂಗ್ ಆಗಿರೋದು ಇನ್ನು 4 ಗಂಟೆ. ಮಫಿನಾ ಮಫಿನ್ ಹಸಿ ತೊಡ್ಕೊಂಡು ಹೋಗ್ತಿದ್ದಾನೆ ಮೇಲ್ಗಡೆಗೆ. ಹಸಿತಿಲ್ಲ, ಬಾರೋ. ಕರೆಕ್ಟ್ ಸಮಯಕ್ಕೆ ಸ್ಕಂದಗಿರಿ ಬೆಟ್ಟದ ಹತ್ತಿರಕ್ಕೆ ಮಕ್ಕಳೆಲ್ಲ ರೀಚ್ ಆಗಿದ್ದಾರೆ. ಈಗಿನ್ನು ಬೆಟ್ಟ ಹತ್ತೋದಕ್ಕೆ ಶುರು ಮಾಡ್ತಿದ್ದಾರೆ. ಸರಿಯಾಗಿ ಸೂರ್ಯೋದಯದ ಸಮಯಕ್ಕೆ ಅವರಲ್ಲಿ ಹೋಗಿದ್ದಾರೆ. ನೋಡೋಕ್ಕೆ ಅದೆಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಈ ಸಮಯದಲ್ಲಿ. ಸೊ ಅಷ್ಟೊಂದು ಬಿಸಿಲೆಲ್ಲ ಇರಲ್ಲ, ಸುಸ್ತಾಗಲ್ಲ. ಅರ್ಲಿ ಮಾರ್ನಿಂಗಲ್ಲಿ ಒಂದು ರೀತಿ ಬಾಡಿಗೂ ಒಳ್ಳೆ ಎನರ್ಜಿ ಸಿಕ್ತಂಗೆ ಆಗುತ್ತೆ. ಒಳ್ಳೆ ಗಾಳಿ. ಜನನೇ ಇರಲಿಲ್ಲ ಅಂತ ಹೇಳ್ತಾ ಇದ್ದೆ ಹರ್ಷಿತ್. ಸೊ ಇವ್ರು 4 ಜನ ಅಲ್ಲಿದ್ದು. ಹಾಗೆ ಇವತ್ತು ಹರ್ಷಿತ್ ಪ್ರಿಯನ್ ಫ್ರೆಂಡ್ ಡ್ರೋನ್ ಶಾಟ್ನ ನಮಗೆ ತೆಕ್ಕೊಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೀವು ಕೂಡ ಈ ವ್ಯೂನ ಎಂಜಾಯ್ ಮಾಡಿ. ಟೆಸ್ಟಿಂಗ್ ಪಾಯಿಂಟ್ ನಂಬರ್ 3. ನಿನಗೆ ಫಿಕ್ಸ್ ಏನಾಗಿದೆ ಹೋಗಲ್ಲ. ರಾಜಗಿರಾ ಲಡ್ಡು ಇವತ್ತಿನ ರೆಸಿಪಿ. ಸುಮಾರು ಇದು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಾಡ್ತಾರೆ. ಅದು ಈ ನವರಾತ್ರಿ ಸಮಯದಲ್ಲಿ ಹಾಗೆ ಉಪವಾಸದ ಸಮಯದಲ್ಲಿ ತಿನ್ನುವಂಥ ಒಂದು ಲಡ್ಡು ರೆಸಿಪಿ. ಹೆಚ್ಚು ಪೌಷ್ಟಿಕಾಂಶ ಇರುವಂಥದ್ದು, ಅಂದರೆ ಪ್ರೋಟೀನ್ ಹೆಚ್ಚಾಗಿರುವಂಥ ಒಂದು ಲಡ್ಡು ಅಂತಲೇ ಹೇಳ್ಬೋದು. ಇದನ್ನ ಅಮರಂತ್ ಅಂತಾರೆ, ಹಾಗೆ ರಾಜಗಿರಾ ಅಂತ ಕರೀತಾರೆ. ನಮಗೆ ನೋಡೋಕೆ ಇದು ನವಣೆ ಥರ ಕಾಣಿಸುತ್ತೆ. ಸೊ ನಾನು ಇದನ್ನೊಂದು ಸಣ್ಣ ಪ್ಯಾಕೆಟ್ ತರಿಸಿದ್ದೀನಿ ಲಡ್ಡು ಮಾಡೋಣ ಅಂತ. ಇದರಲ್ಲೇ ಸುಮಾರು ಎಷ್ಟೊಂದು ಲಡ್ಡು ಆಗುತ್ತೆ. ಇದನ್ನ ಸ್ಯಾಲೆಡ್ ರೀತಿ ತಗೋತಾರೆ. ಹುರಿದು ಅದನ್ನ ಪಾಪ್ಕಾರ್ನ್ ಹೆಂಗಾಗುತ್ತಲ್ಲ ಆ ರೀತಿ ಹುರಿದು ನಂತರ ಅದನ್ನ ತಿನ್ಬೋದು, ಅಥವಾ ಸ್ಯಾಲಡಲ್ಲಿ ಬಳಸ್ಕೋಬೋದು, ಅಥವಾ ಲಡ್ಡು ಮಾಡ್ಕೊಂಡು ತಿನ್ಬೋದು. ಸೊ ಈ ಅಮರಂತ್ ಅಥವಾ ರಾಜಗಿರಾ ಲಡ್ಡು ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್. ನಾವು ಹೇಗೆ ಪುರಿ ಉಂಡೆ ಮಾಡ್ತೀವಲ್ಲ ಅದೇ ಥರ, ಆದರೆ ಅದಕ್ಕೂ ಮುಂಚೆ ಇದನ್ನು ಹುರ್ಕೋಬೇಕು. ಇದೆಲ್ಲ ಪಾಪ್ ಆಗಬೇಕು. ಆನಂತರನೇ ನಾವು ಇದನ್ನ ಲಡ್ಡು ಮಾಡ್ಕೊಂಡು ತಿನ್ನೋಕ್ಕೆ ಸಾಧ್ಯ. ಇದು ಯಾವುದೇ ರೀತಿ ಬೇರೆ ರೀತಿಯಲ್ಲಿ ನಾವು ಇದನ್ನ ಸೇವಿಸೋಕ್ಕಾಗಲ್ಲ. ಸೊ ಹೆಚ್ಚಾಗಿ ಇದನ್ನ ನವರಾತ್ರಿ ಸಮಯದಲ್ಲಿ ಅಥವಾ ಉಪವಾಸ ಮಾಡೋಂಥ ಟೈಮಲ್ಲಿ ಹೆಚ್ಚು ದೇಹಕ್ಕೆ ಶಕ್ತಿ ಕೊಡುತ್ತೆ, ತಾಕತ್ ಕೊಡುತ್ತೆ, ಅಥವಾ ಹೆಚ್ಚು ಪ್ರೋಟೀನ್ ಕೊಡುತ್ತೆ ಅಂತ ಅನ್ನೋದಕ್ಕೋಸ್ಕರನೇ ಇದನ್ನ ತಿಂತಾರೆ. ಮೊದಲದಾಗಿ ಇದನ್ನ ಹುರ್ಕೋಬೇಕು. ಹುರಿಯೋದು ಅಂದರೆ ನಾವು ರವೆ ರೀತಿನಲ್ಲಿ ಪೂರ್ತಿಯಾಗಿ ಬಾಂಡಿಲ್ ಹಾಕಿ ಹುರ್ಕೊಳ್ಳೋದಲ್ಲ. ಒಂದೊಂದೇ ಸ್ಪೂನ್ ಅಥವಾ 2 ಸ್ಪೂನ್ ಹಾಕಿ ಹುರಿಬೇಕು. ನಿಮಗೆ ಸಾಮಾನ್ಯವಾಗಿ ಹುರಿ ಹಿಟ್ಟು ಮಾಡೋಕ್ಕೆ ಗೊತ್ತಿರ್ಬೋದು. ಅಂದರೆ ರಾಗಿನ ಮಜ್ಜಿಗೆನಲ್ಲಿ ಕಲಸಿ ಸ್ವಲ್ಪನೇ ಹುರಿದು ಆನಂತರ ಅದು ಏನು ಹೇಳ್ತಾರೆ ಪಾಪ್ಕಾರ್ನ್ ರೀತಿ ಆಗತ್ತಲ್ಲ, ಆನಂತರ ಅದನ್ನ ಪೌಡ್ರ್ ಮಾಡಿಸ್ತಾರಲ್ಲ ಅದೇ ರೀತಿನೇ ಇದನ್ನು ಕೂಡ ಸ್ವಲ್ಪನೇ ಹಾಕೊಂಡು ಹುರಿಬೇಕು. ಒಟ್ಟಿಗೆ ಹಾಕಿ ಹುರಿಯೋಕೆ ಹೋದ್ರೆ ಎಲ್ಲಾನು ಅದು ಸರಿಯಾಗಿ ರೋಸ್ಟ್ ಆಗಲ್ಲ, ಹಾಗೆ ಅದು ಪಾಪ್ ಆಗಲ್ಲ. ಸೊ ಸ್ವಲ್ಪನೇ ಹುರಿದು ನಂತರ ಇದನ್ನ ಮೊದಲು ರೆಡಿ ಮಾಡ್ಕೊಂಡು ನಂತರ ಲಡ್ಡು ಪ್ರೊಸೀಜರ್ನ ಕಂಟಿನ್ಯೂ ಮಾಡೋಣ. ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆ ಅಥವಾ ಒಂದು ಬಾಣಲಿ ಇಟ್ಕೊಂಡು ಇದರಲ್ಲಿ ಬಿಸಿ ಆದ ಕೂಡಲೇ ನೋಡಿ ಹೀಗೆ ಪಾಪ್ ಆಗಬೇಕು. ಎಲ್ಲನೂ ಕಂಪ್ಲೀಟಾಗಿ ಪಾಪ್ ಆಗೋ ಹಾಗೆ ಹುರ್ಕೊಂಡ ನಂತರ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಳ್ಳೋಣ. ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಇದನ್ನು ಹುರ್ಕೋಬೇಕು.
ಎಲ್ಲ ಆಗ್ಬಿಡ್ತು. 2 ನಿಮಿಷ ಮುಚ್ಚಿಲ್ಲ ಅಂತಂದರೆ ಎಲ್ಲ ಹೊರಗಡೆ ಹಾರುತ್ತೆ. ಮುಚ್ಚಿಟ್ಟೆ ಇದನ್ನು ಮಾಡ್ಕೋಬೇಕು. 1 ಕಪ್ ಅಷ್ಟು ರಾಜಗಿರ ಹುರಿದು ಇಟ್ಕೊಂಡಿದ್ದೀನಿ. ಒಂದು ಏನಂತಂದ್ರೆ ಇದನ್ನ ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕು. ಸ್ವಲ್ಪನೇ ಹಾಕಿ ಹುರ್ಕೋಬೇಕು. ನಾನು ಪ್ಯಾನ್ ತುಂಬಾ ಚಿಕ್ಕದು ತಗೊಂಡಿದ್ದೆ, ಮೇ ಬಿ ಅದರಿಂದ ಹೊರಗಡೆಗೆ ಸ್ಪಿಲ್ ಆಗಿದೆ. ಸ್ವಲ್ಪ ಡೀಪ್ ಪ್ಯಾನ್ ಇರೋದು ತಗೊಂಡ್ರೆ ಅಷ್ಟು ಸ್ಪಿಲ್ ಆಗಲ್ಲ. 1 ಸ್ಪೂನ್ ಹಾಕಿ ಹುರ್ಕೋಬೇಕು. ನಾವು ಎಷ್ಟು ಇದನ್ನ ತಗೊಂಡಿದೀವಿ ಅಂದ್ರೆ ರಾಜಗಿರ ತಗೊಂಡಿದೀವಿ, ಅದಕ್ಕೆ ಸಮ ಪ್ರಮಾಣದಲ್ಲಿ ಬೆಲ್ಲ ತಗೊಂಡು 1 ಎಳೆ ಪಾಕ ರೆಡಿ ಮಾಡ್ಕೋಬೇಕು ಲಡ್ಡುಗೆ. ಅದಕ್ಕೆ ಸಮ ಪ್ರಮಾಣದಲ್ಲಿ ಬೆಲ್ಲ, ಒಂದು ಸ್ವಲ್ಪ ತುಪ್ಪ, 1/4 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಬೆಲ್ಲ ಕರಗಿ ಪಾಕ ಬರಬೇಕು. 1-2 ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಪಾಕ ಗೊತ್ತಾಗಬೇಕು ಅಂದರೆ ಈ ರೀತಿ ನೀರಲ್ಲಿ ಸ್ವಲ್ಪ ಬೆಲ್ಲದ ಪಾಕ ಹಾಕಿ ಚೆಕ್ ಮಾಡ್ಕೋಬೇಕು. ಅದು ಆ ಕಡೆ ಈ ಕಡೆ ಹರಡುತ್ತಾ ಇಲ್ಲ, ಒಂದೇ ಕಡೆ ಕೂತಿದೆ ಅಂದರೆ ನೋಡಿ ಈ ಥರ ಗಂಟು ಕಟ್ಟಲಿಕ್ಕೆ ಬರ್ತಿದೆ ಅಂದರೆ ಇದಾಗಿದೆ ಅಂತ ಅರ್ಥ. ಸ್ಟವ್ ಆಫ್ ಮಾಡಿಬಿಟ್ಟು ಹುರಿದಿಟ್ಕೊಂಡಿರುವಂಥ ರಾಜಗಿರ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈ ಒದ್ದೆ ಮಾಡ್ಕೋತಾ ಸ್ವಲ್ಪನೇ ತಗೊಂಡು ಉಂಡೆ ಮಾಡ್ಕೋಬೇಕು. ಹೀಗೆ ಇದು ಬಿಸಿ ಇರುವಾಗಲೇ ಬೇಗ ಕೈಗೆ ಸ್ವಲ್ಪ ನೀರು ಏನು ಒದ್ದೆ ಮಾಡ್ಕೋತಾನೆ ಬೇಗ ಲಡ್ಡು ಕಟ್ಕೋತಾ ಹೋಗಬೇಕು. ಆರ್ಬಿಟ್ರೆ ಲಡ್ಡು ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ರಾಜಗಿರ ಲಡ್ಡು ರೆಡಿಯಾಗಿದೆ. ರಾಜಗಿರ ನಾನು ಆನ್ಲೈನಲ್ಲಿ ತರಿಸಿದ್ದೆ. ಒಂದು ಹೆಲ್ದಿ ಲಡ್ಡು. ನಾನು ಇದನ್ನು ನವರಾತ್ರಿ ಸಮಯದಲ್ಲಿ ಒಂದು ದಿನ ನೈವೇದ್ಯಕ್ಕೆ ಅಂತ ರೆಡಿ ಮಾಡಿದ್ದೆ. ತುಂಬ ರುಚಿಯಾಗಿರುತ್ತೆ. ಮಾಡುವಂಥ ಪ್ರೊಸೀಜರ್ ಸ್ವಲ್ಪ ದೊಡ್ಡದು. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂತು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಿತ್ತು? ಚೆನ್ನಾಗಿತ್ತಾ? ಬೆಳಗ್ಗೆ 3 ಗಂಟೆಗೆ ಹೊರಟಿದ್ದು, ಟ್ರಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 12:30. ನನ್ನ ಸ್ನಾನ, ಪೂಜೆ, ತಿಂಡಿ, ಮನೆ ಕೆಲಸ ಎಲ್ಲ ಆಯಿತು. ಅಡುಗೆ ಒಂದು ಬಾಕಿ ಇದೆ, ಮಕ್ಕಳು ಬರಲಿ ಅಂತ ಕಾಯ್ತಾ ಇದ್ದೆ. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ನಿಮ್ಮೆಲ್ಲರನ್ನೂ ಕೇಳ್ಕೊತಾ, ಇದುವರೆಗೂ ಪ್ರೀತಿ ಕೊಟ್ಟಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ನವರಾತ್ರಿ ಹಬ್ಬದ ಹಾಗೆ ಆಯುಧ ಪೂಜೆಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಆದಷ್ಟು ಬೇಗ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬಲ್ಲ.